Welcome to Sri Vagdevi Taro. I'm here today to discuss what fortune has in store for you regarding. ನಮಸ್ತೆ. ಸಿಂಗಲ್ಸ್ ಮ್ಯಾರೇಜ್ ವಿಚಾರದಲ್ಲಿ ಯಾಕೆ ಅಡ್ಡಿ ಆಗ್ತಾ ಇದೆ, ಯಾಕೆ ಸಮಸ್ಯೆ ಆಗ್ತಿದೆ ನೋಡೋಣ. ಸೊ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಪಾರ್ಟ್ನರ್ ಇದ್ದಾರಾ ಇಲ್ವಾ, ಅಥವಾ ಅವ್ರು ಬರೋದಾದ್ರೆ ಯಾಕೆ ಬರ್ತಾ ಇಲ್ಲ, ಯಾವಾಗ ಬರ್ತಾರೆ ಅಂತ ನೋಡೋಣ. ಸಾಕಷ್ಟು ಜನರ ಕಣ್ಣುಗಳು ನಿಮ್ಮನ್ನ ತಡಿತಾ ಇದೆ. ಒಂದಷ್ಟು ಪಾಸ್ಟ್ ಲೈಫಿನ ಪಾಪುಗಳು ನಿಮ್ಗೆ ಈ ಲೈಫ್ ಅಲ್ಲಿ ಹುಟ್ಟಿ ಬರುವಂತ ಸಮಯ ಬಂದಾಗ ನಿಮ್ಗೆ ಮದ್ವೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಜನರ ತಂದೆಯ ಕರ್ಮಗಳು ನಿಮ್ಗೆ ಮದ್ವೆ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದ್ ಸ್ಪೆಷಲ್ ಲೇಡಿ ನಿಮ್ಮ ಜೀವನದಲ್ಲಿ ತೊಂದರೆನ ನೆಗೆಟಿವಿಟಿನ ಮಾಡ್ತಿದ್ದಾಳೆ, ಆ ಕಾರಣದಿಂದ ಕೂಡ ನಿಮ್ಗೆ ಮ್ಯಾರೇಜ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಕೆಲವರಿಗೆ ವಿಶೇಷವಾಗಿ ತಾಯಿ ಸ್ಥಾನದಲ್ಲಿ ಇರೋರಿಂದ ತಾಯಿ ಸ್ಥಾನದಲ್ಲಿ ಇರೋರು ಬ್ಲಾಕ್ ಮ್ಯಾಜಿಕ್ ಮಾಡಿ ಅದನ್ನ ಮದ್ವೆ ಆಗದೆ ಇರೋ ಹಾಗೆ ತಡೆದಿದ್ದಾರೆ, ಸ್ಟಿಲ್ ತಡಿತಾ ಇದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ದೈವಿ ಶಕ್ತಿ ನಿಮ್ಮಲ್ಲಿ ಇರಬಹುದು. ಆ ದೈವಿ ಶಕ್ತಿನ ಕಳ್ಕೊಂಡ್ಬಿಡ್ತೀರಾ ಅಥವಾ ಆ ದೈವಿ ಶಕ್ತಿ ಹೊರಟೋಗುತ್ತೆ ಅನ್ನುವಂಥ ಕಾರಣಕ್ಕೆ ನಿಮ್ಗೆ ಮ್ಯಾರೇಜ್ ಆಗಕ್ಕೆ ಬಿಡ್ತಿಲ್ಲ ಅನ್ನುವಂಥದ್ದು. ಯಾಕೆ ಬಿಡ್ತಿಲ್ಲ, ಯಾರು ಬಿಡ್ತಿಲ್ಲ ಅಂದ್ರೆ ಎಲ್ಲೋ ನಿಮ್ ಬಗ್ಗೆ ಮಾಹಿತಿ ನಿಮ್ಮ ಶತ್ರುಗಳು ತಗೊಂಡು ಹೋಗಿದ್ರು, ಅಥವಾ ಬೇರೆ ಯಾರಾದ್ರೂ ತಗೊಂಡು ಹೋಗಿದ್ರು, ನಿಮ್ಮ ಮನೆಯವರೇನೆ ತಗೊಂಡು ಹೋಗಿರೋ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಫ್ಯಾಮಿಲಿ ಮೆಂಬರೇ ಯಾರೋ ತಗೊಂಡು ಹೋಗಿ ನಿಮ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಒಂದಷ್ಟು ಪ್ರಯೋಗ ಮಾಡುವಂಥವ್ರು ನಿಮ್ಮ ಶಕ್ತಿಗಳನ್ನ ಇಷ್ಟು ವರ್ಷದಿಂದ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಈಗ ಅದನ್ನ ನಿಮ್ಗೇನಾದ್ರೂ ಮ್ಯಾರೇಜ್ ಆದ್ರೆ ಸೊ ನಿಮ್ಮಲ್ಲಿರುವಂತ ದೈವಿ ಶಕ್ತಿಗಳು ಅವರ ಉಪಯೋಗಕ್ಕೆ ಬರ್ದೇ ಇರೋ ಹಾಗೆ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ನಿಮ್ಗೆ ಮ್ಯಾರೇಜ್ ಆಗದೆ ಇರೋ ಹಾಗೆ ತಡೀತಿದ್ದಾರೆ ಅನ್ನುವಂಥದ್ದು. ಸೋ ಕಾಲ್ಡ್ ಫ್ಯಾಮಿಲಿ ಮೆಂಬರ್ಸ್, ಫಿಮೇಲ್ ಪರ್ಸನ್ಸ್ ಇದನ್ನ ಪ್ರಯೋಗನ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನೇಬರ್ಸ್ ಎನರ್ಜಿ ಕೂಡ ಇದೆ ಇಲ್ಲಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೇಬರ್ಸಿಗೂ ಕೂಡ ನಿಮ್ಮನ್ನ ಕಂಡ್ರೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಜಲಸ್ ಇರಬಹುದು. ಮೇ ಬಿ ನೀವು ಚೆನ್ನಾಗಿದ್ದೀರಾ ಅಥವಾ ಚೆನ್ನಾಗಿರೋ ಪರ್ಸನ್ ನಿಮ್ ಜೀವನಕ್ಕೆ ಬಂದ್ಬಿಡಬಹುದು ಅನ್ನುವಂಥ ಕಾರಣಕ್ಕೆ ಅವರು ಮ್ಯಾರೇಜ್ ಅಲ್ಲಿ ಡಿಲೇನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಇದೆ, ಸಾಕಷ್ಟು ಸ್ಟಿಲ್ನೆಸ್ ಇದೆ. ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೀವು ನೋಡಿ ಸಾಕಾಗ್ಬಿಟ್ಟಿರಬಹುದು. ಮೇ ಬಿ ನಿಮ್ಮ ರೆಮಿಡಿಗಳು ಯಾವುದು ಕೆಲಸ ಮಾಡ್ದಿರಾ ಇರಬಹುದು. ಏಂಜಲ್ ನಂಬರ್ ಆಗಿರ್ಲಿ, ಪ್ರಾಯೋಗಿಕವಾಗಿ ಮಾಡುವಂತ ಪೂಜೆಗಳಾಗಿರ್ಲಿ, ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬಾ ಹೆವಿ ಎನರ್ಜಿ, ತುಂಬಾ ಸಮಸ್ಯೆಗಳನ್ನ ಮಾಡಿ ಮಾಡಿ ನಿಮ್ಗೆ ಅದರಿಂದ ಹೊರಬರೋದಕ್ಕೆ ಆಗದೆ ಇರೋ ಹಾಗೆ ಮಾಡಿರುವಂತ ಎನರ್ಜಿಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ನೀವು ಕೂಡ ಪಾಸಿಟಿವ್ ಆಗಿ ಸ್ಟ್ಯಾಂಡ್ ಅಪ್ ನಿಲ್ಲಿ ಅನ್ನುವಂಥದ್ದು ಇದೆ. ತುಂಬಾ ಅಂದ್ರೆ ತುಂಬಾ ಪ್ರಯೋಗಗಳು ಮಾಡಿದ್ದಾರೆ. ಸಾಕಷ್ಟು ಪರ್ಸನ್ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂತ ಹಂತದಲ್ಲೂ ಕೂಡ ತುಂಬಾ ನೆಗೆಟಿವಿಟಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಇಲ್ಲೆಲ್ಲ ಕೆಲವು ಜಾಹೀರಾತುಗಳಲ್ಲಿ ತೋರಿಸ್ತಾರಲ್ಲ ಲೈಂಗಿಕ ವಶೀಕರಣಗಳು ಅಂತ, ಆ ಥರದ, ಸಾರಿ ಆ ವರ್ಡ್ ಯೂಸ್ ಮಾಡಿದಕ್ಕೆ, ಬಟ್ ಇಲ್ಲಿ ಕೇಳಿಸಿದ್ದು ಹಾಗೆ ಹೇಳ್ಬಿಟ್ಟೆ. ಆ ಥರದ್ದೆಲ್ಲ ಸುಮಾರು ಜನ ಸೇರಿ ಪ್ರಯೋಗಗಳನ್ನ ಮಾಡ್ಕೊಂಡಿದ್ದಾರೆ ನಿಮ್ ಮೇಲೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಕೆಟ್ಟ ರೀತಿಲೇನೆ ಇದೆ ಅನ್ನುವಂಥದ್ದು ಇದೆ. ಆದ್ರೂ ಕೂಡ ಯೂನಿವರ್ಸ್ ನಿಮ್ಮ ಮದ್ವೆಗಾಗಿ ಪ್ರಯತ್ನನ ಪಡ್ತಾನೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಪೂಜೆ ಪುನಸ್ಕಾರಗಳು ಯಾವುದು ವ್ಯರ್ಥ ಆಗಿಲ್ಲ, ಎಲ್ಲವೂ ಕೂಡ ನಿಮ್ಮ ಪರವಾಗಿ ಇದೆ, ಬರುತ್ತೆ, ಅದು ಸ್ವಲ್ಪ ನಿಧಾನ ಆದ್ರೂನು ಅನ್ನುವಂಥದ್ದು ಇದೆ. ಆಲ್ರೆಡಿ 50 ಏಜ್ ಆಯ್ತು, ಇನ್ನ ಯಾವಾಗ ಬರುತ್ತೆ, ಯಾವಾಗ ಆಗತ್ತೆ ಅಂತ ಇದ್ರೆ ನಿಮ್ಮ ಶತ್ರುಗಳು ಇಡೀ ಲೈಫ್ ಅಲ್ಲೇ ನಿಮ್ಗೆ ಆಗ್ಬಾರ್ದು ಅಂತ ಮಾಡಿರೋದ್ರಿಂದ ಸೊ 50 ಏಜ್ ಇಸ್ ನಾಟ್ ಮ್ಯಾಟರ್ ಅನ್ನುವಂಥದ್ದು ಇದೆ. ಆ ಕಡೆ ನಿಮ್ಗೆ ಯಾರು ನಿಜವಾಗ್ಲೂ ಪಾರ್ಟ್ನರ್ ಬರ್ಬೇಕಿತ್ತೋ ಅವರು ಕೂಡ ಸ್ಟಿಲ್ ಸಿಂಗಲ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಅವರು ಕೂಡ ಸಿಂಗಲ್ ಆಗೇ ಇದ್ದಾರೆ, ಅವರು ಕೂಡ ಮ್ಯಾರೇಜ್ ಆಗಿಲ್ಲ, ಅವ್ರ ಮನೇಲೂ ಸೇಮ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರಿಗೆ ಬಹಳಷ್ಟು ಜನರಿಗೆ ಅದೇ ಸಮಸ್ಯೆ ಆಗತ್ತೆ. ಸೊ ಎರಡು ಫ್ಯಾಮಿಲಿಗಳನ್ನ ಒಂದಾಗೋದಕ್ಕೇನೆ ಬಿಡೋದಿಲ್ಲ. ಕೆಲವು ಸತಿ ರಿಲಿಜಿಯನ್ ಫ್ಯಾಕ್ಟರ್ ಆದ್ರೆ, ಕೆಲವು ಸತಿ ಸ್ವಂತ ತಂದೆ ಕಾರಣ ಆಗ್ಬಿಡ್ತಾರೆ ಅವರ ದುರಭ್ಯಾಸಗಳು. ಕೆಲವು ಕಡೆ
ಅಣ್ಣಂದಿರು ತಮ್ಮಂದಿರು ಕಾರಣ ಆಗ್ಬಿಡ್ತಾರೆ, ಕೆಲವು ಕಡೆ ಅಕ್ಕಂದಿರು ತಂಗಿಯರು ಕಾರಣ ಆಗ್ಬಿಡ್ತಾರೆ, ಇನ್ ಕೆಲವು ಸತಿ ಅವ್ರದ್ದು ಸ್ಟೇಟಸ್ ಕಾರಣ ಆಗ್ಬಿಡುತ್ತೆ, ಇನ್ ಕೆಲವು ಸತಿ ಅವರು ಅನಾಥರು ಅನ್ನುವಂತ ಕಾರಣ ಆಗತ್ತೆ, ಇನ್ ಕೆಲವು ಸತಿ ಜಾಬು ಮನಿ ಎಲ್ಲವೂ ಕೂಡ ಏನೋ ಒಂದು ರೀಸನ್ ಸಿಕ್ಕಿ ಒಟ್ನಲ್ಲಿ ಮದ್ವೆ ನಿಲ್ಬೇಕು ಈ ತರ ಪ್ರಯತ್ನಗಳು ಇರುತ್ತೆ. ಹಾಗಾಗಿ ಈ ಪ್ರಯತ್ನಗಳು ಹೀಗೆ ಸಾಗ್ತಾ ಇದಾವೆ ಅನ್ನುವಂಥದ್ದು. ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಜರ್ನಿಲಿ ಇರೋರ್ದು ಯಾವಾಗ ಆಗತ್ತೆ ಅಂತ ಕಾಯ್ತಾ ಇರೋರಿಗೆ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥ ಭರವಸೆ ಇದೆ. ಸೊ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೋಪ್‌ಫುಲಿ ಫ್ಯಾಮಿಲಿಲೇನೆ ಯಾರಿಗೂ ಮದ್ವೆ ಇಲ್ಲ. ಸೊ ಹಾಗಾಗಿ ನಾವ್ ಯಾರಿಗೂ ಆಸೆ ಇಲ್ಲ ಇವಾಗ ಆಗುತ್ತೆ ಅನ್ನುವಂಥ ರೀತಿಲಿ ನಮ್ಗೆ ಭರವಸೆ ಹೊರಟೋಗಿದೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ? ಸೊ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿದಿರು ಎಲ್ಲ ಹೇಗೆ ಒಂಟಿಯಾಗಿ ಇದ್ದೀರಾ, ಇನ್ನ ಮ್ಯಾರೇಜ್ ಆಗ್ದಿರಾ ಅಥವಾ ಸಿಂಗಲ್ ಪೇರೆಂಟ್ ಕೂಡ ಆಗಿರಬಹುದು ಅಥವಾ ಡಿವೋರ್ಸ್ಡ್ ಅಥವಾ ಸಪರೇಷನ್ ಅಲ್ಲಿ ಇರೋರಿಗೂ ಕೂಡ ಸೇಮ್ ಎನರ್ಜಿ ಇದೆ ಇಲ್ಲಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಾರಿ ಸಿಗ್ತಾ ಇದೆ. ಯೂನಿವರ್ಸ್ ಇಲ್ಲಿ ಮ್ಯಾರೇಜ್ ಎನರ್ಜಿನ ಮಾಡ್ತಾ ಇದೆ. ತುಂಬಾ ಪ್ರೀತಿಯಿಂದ ಇರೋ ಹಾಗೆ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಏನ್ ಹೇಳೋದು, ಮುಂಚೆ ಮದ್ವೆ ಆಗಿದ್ರೆ ಈ ತಾಳ್ಮೆ, ಈ ಸಹನೆ ಮತ್ತೆ ಈ ಒಂದು ಪ್ರೀತಿಯ ಭಾವನೆ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಅಥವಾ ಇನ್ ಮುಂದೆ ಮದ್ವೆ ಆದಾಗ ಅದು ಹೆಚ್ಚಾಗಿ ಬಾಂಧವ್ಯದಿಂದ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ದೇವ್ರು ಸೃಷ್ಟಿ ಮಾಡಿರೋ ಅಂಥವ್ರು ನಮಗ್ ಸಿಗಲ್ವಾ, ಅಂಥವ್ರನ್ನ ದೇವ್ರು ಸೃಷ್ಟಿನೇ ಮಾಡಿಲ್ವಾ ಅನ್ನೋರಿಗೆ, ಸೊ ಸೃಷ್ಟಿ ಮಾಡಿರೋರ್ನೆಲ್ಲ ದೂರ ಮಾಡ್ಬಿಟ್ಟಿದ್ದಾರೆ ಅವರು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪಾಲಿನ ತುತ್ತನ್ನ ಕಿತ್ತು ಬೇರೆಯವರಿಗೆ ಕೊಟ್ಟ ಹಾಗೆ ನಿಮ್ಮ ಜೀವನಕ್ಕೆ ಬರ್ಬೇಕಾಗಿದ್ದಂಥ ವ್ಯಕ್ತಿನೂ ಕೂಡ ನಿಮ್ಮಿಂದ ದೂರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಇದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಥವಾ ಹೇಗೆ ಇದೆಲ್ಲದ್ರಿಂದ ನಿಮ್ಮ ಲೈಫನ್ನ ಬೆಟರ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಯೋಚನೆನ ಮಾಡಿ, ಏನ್ ಯೋಚನೆ ಮಾಡಿದ್ರು ಅಷ್ಟೇ, ಎಷ್ಟು ಪರಿಹಾರ ಮಾಡಿದ್ರು ಅಷ್ಟೇ, ನಂಗೇನು ಆಗ್ತಾ ಇಲ್ಲ ಅನ್ನೋರಿಗೆ ಯೋಚನೆ ಮಾಡಬೇಡಿ. ಇದ್ರ ಬಗ್ಗೆ ನಿಮ್ಮ ಕುಲದೈವ ನಿರ್ಧಾರ ತಗೊಂಡಿದೆ. ಒಂದಷ್ಟು ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ದಾರೆ. ಸೊ ಆ ಕಾರ್ಮಿಕ್ ಕರ್ಮ ಕಳಿಬೇಕು. ಕಳೆದ್ರು ಕೂಡ ಕೆಲವರು ಆ ಕರ್ಮ ಮುಗಿದ್ರು ಫಲ ಮುಗಿತಾ ಇಲ್ಲ ಅನ್ನುವಂಥ ರೀತಿಲಿ ಅದು ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಲೈಫ್ ಲಾಂಗ್ ನಿಮ್ಗೆ ಒಂದು ಪ್ರೊಫೈಲ್ ಬರುತ್ತೆ ಅಂತ ಗೊತ್ತಾದ್ರೆ, ಒಂದೇ ಒಂದ್ ಬರುತ್ತೆ ಅಂತ ಗೊತ್ತಾದ್ರು ಅವರು 100 ಪ್ರೊಫೈಲ್‌ಗೆ ಆಗುವಷ್ಟು ಪ್ರಯೋಗಗಳನ್ನ ಮಾಡಿ ಬರ್ದೇ ಇರೋ ಹಾಗೆ ಮಾಡ್ತಿದ್ದಾರೆ. ನಿಮ್ಮ ಹೆಲ್ತ್ ಇಶ್ಯೂ, ನಿಮ್ಮ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಹಣಕಾಸಿನ ಸ್ಥಿತಿ ಎಲ್ಲದ್ರ ಮೇಲೂ ಕೂಡ ಹೊರೆನ ಹಾಕಿದ್ದಾರೆ. ಸೊ ದೈವಾನುಗ್ರಹ ಇಲ್ದೆ ಇರೋ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಜೊತೆಗೆ ಒಂದಷ್ಟು ಪಾಪುವಿನ ಎನರ್ಜಿ ಕೂಡ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ನಿಮ್ಗೆ ಹುಟ್ಟುವುದಕ್ಕೆ ಸುಮಾರು ಜನ ಕಾಯ್ತಿದ್ದಾರೆ. ಸೊ ಅವರಲ್ಲಿ ಯಾರು ಹುಟ್ಟಬೇಕು ಅನ್ನುವಂಥ ಸಮಸ್ಯೆಗೂ ಕೂಡ ಒಂದಷ್ಟು ಕಡಿವಾಣ ಅಥವಾ ಒಂದು ನಿರ್ಧಾರ ಇಲ್ದಿರೋದ್ರಿಂದ ಸರಿಯಾದ ರೀತಿಲಿ ಅದು ಕೂಡ ಮಗುವಿನ ವಿಚಾರಕ್ಕೂ ಕೂಡ ನಿಮ್ಮನ್ನ ಮದ್ವೆ ಆಗದೆ ಇರೋ ಹಾಗೆ ತಡೀತಾ ಇದ್ದಾರೆ ಅನ್ನುವಂಥದ್ದು ಇದೆ. ಮಗುವಿನ ವಿಚಾರಕ್ಕೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವಿಟಿ ಇದೆ. ಇನ್ನ ನಿಮ್ ಮದ್ವೆನೇ ಆಗಿಲ್ಲ, ಇನ್ ಮದ್ವೆ ಆಗಿ ಮಗು ಆಗೋದು ಯಾವಾಗ, ಅವಾಗಕ್ಕೆ ಇವಾಗೇನೆ ತೊಂದ್ರೆ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಏನಾದ್ರೂ ರೆಮಿಡೀಸ್ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ನನ್ ಕೈಲಾದಷ್ಟು ನಾನು ಮಾಡಿದೀನಿ. ಸೊ ಒಂದು ಸಂಕಲ್ಪ ಕೂಡ ಮಾಡಿ ಪೂಜೆ ಎಲ್ಲವೂ ಕೂಡ ಆಗಿದೆ. ಅದು ಸೇವೆ ಕೂಡ ಮುಗಿಸಿದೀನಿ. ಸೊ ನಿಮ್ಮೆಲ್ಲರಿಗೂ ವಿವಾಹ ಆಗ್ಲಿ ಅಂತ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನನ್ನ ಆಶಯ. ವಾಗ್ದೇವಿ ಇಲ್ಲಿ ಪದೇ ಪದೇ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಸಾಕಷ್ಟು ಸಿಂಗಲ್ಸ್ ಆಗಿ ಮ್ಯಾರೇಜ್ ಆಗಿ ಕೂಡ ಸಿಂಗಲ್ ಆಗಿ ಇರ್ತಾರೆ ಕೆಲವರು. ಅಂಥವ್ರ ಎನರ್ಜಿ ಅಥವಾ ಸಿಂಗಲ್ಸ್ ಆಗಿರುವಂಥ ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ ಎಲ್ರ ಎನರ್ಜಿನೂ ಟ್ರ್ಯಾಪ್ ಮಾಡಿ 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 ತೊಂದ್ರೆನ ಮಾಡ್ತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ದೇವಿ ಯಾವಾಗ್ಲೂ ಹೇಳ್ತಾ ಇರುತ್ತೆ, ಸೊ ಮದ್ವೆ ವಿಚಾರವಾಗಿ ಮಾಡು ಏನಾದ್ರು ಪ್ರಯತ್ನ, ಎಲ್ಲರಿಗೂ ವಿವಾಹ ಆಗ್ಲಿ ಅಂತ. ಸೊ ನನ್ನ ಪ್ರಯತ್ನ ನಾನು ಮಾಡಿದೀನಿ. ಒಂದಷ್ಟು ಜನ ಒಳ್ಳೆ ರೀತಿಲಿ ರಿಸಲ್ಟ್ ಹೇಳಿದ್ದಾರೆ. ಒಂದಷ್ಟು ಜನಕ್ಕೆ ಯಾಕೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಮನೆಯವರೇನೆ ಪದೇ ಪದೇ ಹೋಗಿ ಪ್ರಯೋಗಗಳನ್ನ ಮಾಡಿರೋದ್ರಿಂದ ಅದು ಆಗ್ತಾ ಇಲ್ಲ. ಸೊ ಎಲ್ಲವೂ ಕೂಡ
ಕಲಿಯುಗದಲ್ಲಿ ದೈವ ನಿರ್ಣಯಕ್ಕಿಂತ ಮನುಷ್ಯರ ಮನಸ್ಸಿನ ನಿರ್ಣಯದ ಮೇಲೆ ಹೆಚ್ಚು ಪ್ರಭಾವಿತ ಆಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸನ್ನ ಸ್ವಲ್ಪ ಒಳ್ಳೆ ರೀತಿಲಿ ಕರ್ಕೊಂಬಂದು ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ. ಎಂಥದ್ದೇ ನೆಗೆಟಿವಿಟಿ ಇರ್ಲಿ, ಎಂಥದ್ದೇ ಸಮಸ್ಯೆ ಇರ್ಲಿ, ಎಂಥದ್ದೇ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರ್ಲಿ, ಎಂಥದ್ದೇ ಕಠಿಣಾತಿ ಕಠಿಣ ಪ್ರಯೋಗಗಳಿರ್ಲಿ, ಅದೆಲ್ಲವನ್ನು ಕೂಡ ಮೀರಿ ನನ್ನ ವಿವಾಹ ಆಗತ್ತೆ. ನಾನು ಮದುವೆ ಆಗುವಂತ ವ್ಯಕ್ತಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಹುಟ್ಟುವಂತ ಮಕ್ಕಳು ಎಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿ ಇರ್ತೀವಿ. ಒಳ್ಳೆ ರೀತಿಲಿ ನಮ್ಮ ಜೀವನನ ಸುಖಮಯವಾಗಿ ಸಾಗಿಸ್ತೀವಿ. ಇನ್ನು ಒಂದು ದಿವಸದಲ್ಲೇ ನಂಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಒಂದು ದಿವಸದಲ್ಲಿ ಆಗುತ್ತೋ ಇಲ್ವೋ, ಬಟ್ ಆ ಎನರ್ಜಿನ ಹಾಕಿ ನಾಳೆ ಬಾ ನಾಳೆ ಬಾ ಅಂದಿದ್ದು ಹೇಗೆ ನಾಳೆ ಇನ್ನ ಬಂದಿಲ್ವೋ ಹಾಗೆ ಇವತ್ತೇ ವಿವಾಹ ಆಗತ್ತೆ ಅನ್ನೋದು ಯಾವತ್ತೋ ಒಂದಿನ ಆಗ್ಬಿಡಬಹುದು. ಮದ್ವೆ ಆದ್ಮೇಲೆ ನಿಮ್ಮನ್ನ ನೀವು ಮದ್ವೆ ಆಗುವಂತ ವ್ಯಕ್ತಿನ ಇಬ್ಬರಿಗೂ ಕೂಡ ಪ್ರಾಣಕ್ಕೆ ತೊಂದರೆ ಮಾಡುವಂತ ಉದ್ದೇಶನ ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಸೊ ಒಂದಷ್ಟು ವಿವಾಹಗಳನ್ನ ಮುಂದುವರ್ಸೋದಕ್ಕೆ ದೈವಕ್ಕೂ ಕೂಡ ಒಂದ್ ಸ್ವಲ್ಪ ಆ ಮನಸ್ಸಿಲ್ಲ ಅನ್ನುವಂಥ ರೀತಿಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಮದ್ವೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ದೈವ ಕೂಡ ತನ್ನ ಮೇಲೆ ನಿಂದನೆ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕೋಸ್ಕರ ತನ್ನ ಮೇಲೆ ನಿಂದನೆ ಬರಬಹುದು, ಬರಬಾರ್ದು ಅನ್ನುವಂಥ ಮನಸ್ಥಿತಿಲಿ ದೈವ ಕೂಡ ಇರೋದ್ರಿಂದ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಹೇಗಿದ್ದೀರೋ ಹಾಗಿದ್ರೆ ಹೆಚ್ಚು ಉತ್ತಮ ಅಂತ ದೈವಕ್ಕೆ ಅನ್ಸಿ ದೈವ ಕೂಡ ನೀವು ಹೇಗಿದ್ದೀರೋ ಹಾಗೆ ಸದ್ಯದ ಪರಿಸ್ಥಿತಿಲಿ ಉಳಿಸ್ಕೊಳ್ಳುವಂತ ಪ್ರಯತ್ನ. ಮೊದಲು ನಿಮ್ಮನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಇತ್ತು. ಈಗ ಪರಿಸ್ಥಿತಿನ ಅದೇ ರೀತಿ ನಿಭಾಯಿಸುವಂತ ಮನಸ್ಥಿತಿಲಿ ದೈವ ಇದೆ. ಸೊ ಹಾಗಾಗಿ ಮುಂದಿನ ಕೆಲವು ವರ್ಷಗಳ ಒಳಗೆ ನಿಮ್ಗೆ ಮದ್ವೆ ಆಗಬಹುದು, ಇಲ್ಲಾಂದ್ರೆ ಇನ್ನ 12 ದಿನಗಳ ಒಳಗೆ ನಿಮ್ಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳು ಕೇಳಬಹುದು. ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಯಾರೋ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ, ನನ್ನ ತಮ್ಮನ ವಿವಾಹ ಯಾವಾಗ ಆಗುತ್ತೆ ಅಂತ. ಪ್ರಯತ್ನ ಪಟ್ರೆ ಇನ್ನೊಂದು ವಾರದೊಳಗೆ ಆಗ್ಬಿಡುತ್ತೆ. ಪ್ರಯತ್ನ ಪಡಿ, ಮದ್ವೆನೇ ಆಗ್ಬಿಡುತ್ತೆ. ಎಂಗೇಜ್ಮೆಂಟು ಅದು ಇದು ಏನೂ ಇಲ್ಲ, ಒಂದು ವಾರದೊಳಗೆ ಆಗ್ಬಿಡುವಂತ ಸಾಧ್ಯತೆ ಇದೆ. ಕೆಲವರಿಗಷ್ಟೇ ಹೇಳ್ಬೋದು, ಎಲ್ರೂ ಪ್ರೀತಿ ಮಾಡಿರೋರು ಒಳ್ಳೆಯವರಲ್ಲ. ಸೊ ಕೆಲವರು ಪ್ರೀತಿ ಮಾಡಿರೋರು ನಿಜವಾಗ್ಲೂ ಒಳ್ಳೆ ರೀತಿಲಿ ಇರುವಂತ ವ್ಯಕ್ತಿತ್ವ ಮತ್ತೆ ಒಳ್ಳೆ ರೀತಿಲಿ ಭವಿಷ್ಯ ಇದೆ. ಸೊ ಪ್ರೇಮ ವಿವಾಹ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಫೀಮೇಲ್ ವರ್ಷನ್ನಿಗೆ ಮ್ಯಾರೇಜ್ ವಿಚಾರವಾಗಿ ಯಾರ್ದೋ ಇಡೀ ಜಗತ್ತಿನ ಪ್ರಶ್ನೆ ಕ್ವಶನ್ ಮಾರ್ಕ್ ಆಗಿ ಉಳಿದಿರೋ ಅಂಥದ್ದು ಇನ್ನು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ಅದು ಆದ್ರೂನು ಗೊತ್ತಾಗಲ್ಲ, ಆಗಿಲ್ಲ ಅಂದ್ರೂ ಗೊತ್ತಾಗೋದಿಲ್ಲ. ಸೊ ಅವರು ಸೀಕ್ರೆಟ್ ಎನರ್ಜಿಲಿ ಇದ್ದಾರೆ. ಸೊ ಹಾಗೆ ಸೀಕ್ರೆಟ್ ಎನರ್ಜಿಲೇ ಇರುತ್ತೆ ಅದು ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ, ಸಾಕಷ್ಟು ರಹಸ್ಯಗಳು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಒಂದು ದೈವಿ ಎನರ್ಜಿಯ ಬಗ್ಗೆ ಪ್ರಶ್ನೆ ಹಾಕೋದಾದ್ರೆ ಸೊ ಅದು ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ, ಒಂದಷ್ಟು ಯಶಸ್ಸನ್ನ ಕೂಡ ನಿಮ್ ಜೀವನದಲ್ಲಿ ತರುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಆಗತ್ತೆ, ಆಗ್ಬೇಕು, ಆಗಿರುವಂತ ಸುದ್ದಿ ನಿಮ್ಗೆ ತಲುಪುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಶೇಷವಾದಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಡೆಫಿನೆಟ್ಲಿ ಮ್ಯಾರೇಜ್ ಆಗತ್ತೆ ಆಗತ್ತೆ ಹಾಗೆ ಆಗತ್ತೆ. ಸೊ ಒಳ್ಳೇದಾಗ್ಲಿ, ಒಳ್ಳೆ ಪರ್ಸನ್ ಬರ್ಲಿ. ಸೊ ಸುಮಾರು ಜನ ಏನು ನಮ್ಮ ಗಂಡ್ಮಕ್ಳಿಗೆ ಮದ್ವೆ ಆಗಿಲ್ಲ, ಅಲ್ಲಿ ಇಲ್ಲಿ ವ್ರತಾಚರಣೆ ಎಲ್ಲ ಮಾಡ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಮಾಡ್ತಿದ್ರು, ಇವಾಗ ಗಂಡ್ಮಕ್ಳು ಮಾಡ್ತಿದ್ದಾರೆ. ಸೊ ಗಂಡ್ಮಕ್ಳಿಗೂ ಕೂಡ ಒಳ್ಳೆಯ ಹುಡುಗಿ ಸಿಗ್ತಾರೆ. ಸೊ ಈ ರೀಡಿಂಗ್ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಏನಿಲ್ಲ. ಯಾಕೆ ಮ್ಯಾರೇಜ್ ಆಗ್ತಾ ಇಲ್ಲ, ಯಾಕೆ ಮ್ಯಾರೇಜ್ ನಿಂತಿದೆ, ಅಥವಾ ಯಾಕೆ ಪ್ರೊಫೈಲ್ ಸೆಟ್ ಆಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ ಕಾರಣಗಳು ಸಾಕಷ್ಟಿದೆ, ಉತ್ತರಗಳು ಕೂಡ ಸಾಕಷ್ಟು ಇದೆ. ಆಯಾ ಪ್ರಶ್ನೆಗೆ ಆಯಾ ಉತ್ತರಗಳು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಜೀವನದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಿರುವಂತ ಸೂಕ್ಷ್ಮವಾದಂಥ ವಿಚಾರ. ಇನ್ನ ಕೆಲವು ವಾರಗಳಲ್ಲಿ ಅಥವಾ ಇನ್ನ ಕೆಲವು ತಿಂಗಳುಗಳ ಒಳಗೆ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಒಂದ್ ದಿವಸದಲ್ಲಾದ್ರೂ ಆಗ್ಬಹುದು, ಒಂದು ವಾರದಲ್ಲಾದ್ರೂ ಆಗಬಹುದು, 1 ಸೆಕೆಂಡಲ್ಲಿ ಇದು ರೀಡಿಂಗ್ ಮುಗಿಸೋ ಅಷ್ಟರಲ್ಲೂ ಕೆಲವ್ರದ್ದು ಮದುವೆ ಆದ್ರೂ ಆಗಿರಬಹುದು. ಸೊ ಹೇಳೋದಕ್ಕೆ ಆಗೋದಿಲ್ಲ. ಆ ಥರದ ಎನರ್ಜಿ ಮತ್ತೆ ಹೀಲಿಂಗ್ ಎರಡನ್ನೂ ಕೂಡ ನಾನು ಹಾಕಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು, ಒಂದೊಳ್ಳೆ ಪಾರ್ಟ್ನರ್ ಜೊತೆ ನಿಮ್ಮ ಜೀವನ ಇರಬೇಕು, ಮತ್ತೆ ಸಮಾಜಕ್ಕೆ ಉತ್ತಮವಾದಂಥ ಮಕ್ಕಳನ್ನ ನೀವು ಕೊಡುಗೆಯಾಗಿ ಕೊಡಬೇಕು ಅನ್ನೋದು ದೈವ ಇಚ್ಛೆ. ಹಾಗಾಗಿ ನಿಮ್ಗೆಲ್ಲರಿಗೂ ವಿವಾಹದ
ಪ್ರಸ್ತಾವನೆಗಳು ಬರೋದ್ರಲ್ಲಿ ಇದೆ. ಬರೋದ್ರಲ್ಲಿ ಬೆಟರ್ ಅಂತ ಇನ್ನೊಂದು ಬೆಟರ್ ಬರ್ಲಿ, ಇನ್ನೊಂದು ಬೆಟರ್ ಬರ್ಲಿ, ಇದಕ್ಕಿಂತ ಬೆಟರ್ ಅಂತ ಕಾಯ್ದಿರ ಇರೋದ್ರಲ್ಲಿ ಯಾವ್ದು ಓಕೆ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಅಗೇನ್ ಕ್ವಶನ್ ಮಾರ್ಕ್ ಅನ್ಕೊಂಡಿರೋರಿಗೆ ನೋ ಕ್ವಶನ್ ಮಾರ್ಕ್, ದೇರ್ ಇಸ್ ಇನ್ ಆನ್ಸರ್. ಪ್ಲೀಸ್ re-listen. The Sri Vagdevi Tarot channel is so glad to see you again. Thank you for watching our tarot card readings today.